ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರೆಡಿ ಕುಚ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನಮಗೆ ಒಂದು ಸಾರಿಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಕುಚ್ಚನ್ನು ಕೂಡ ನಾವು 10-15 ನಿಮಿಷದೊಳಗಡೆ ರೆಡಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಹೊಸ್ದಾಗಿ ಕುಚ್ಚನ್ನ ಕಟ್ಟೋದನ್ನು ಕಲಿತಾ ಇದ್ದಾರೋ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ನಾನಿಲ್ಲಿ ನೋಡಿ ಈ ರೀತಿ ಒಂದು ನೀಡಲ್ನ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ನೀಡಲ್ಲು. ಹಾಗೆ ಒಂದು ನೀಡಲ್ಗೆ 200 ಎಳೆ ದಾರನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ನೋಡಿ ಈ ರೀತಿ ನೀಡಲ್ನ ಕೆಳಗೆ ಇಟ್ಕೊಂಡು ಮೇಲೆಯಿಂದ ನಾನು ಥ್ರೆಡ್ನ ತೊಗೊಂಡು ಬಂದು, ಸೊ ನೋಡಿ ಈ ರೀತಿ ನೀಟಾಗಿ ಒಂದು ಎಳೆನೂ ಕೂಡ ಮಿಸ್ ಆಗದೆ ಇರೋ ರೀತಿಯಲ್ಲಿ ನಾವು ಕುಚ್ಚನ್ನ ನೀಟಾಗಿ ಇಟ್ಕೋಬೇಕು. ಹಾಗೆ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿ ಕೂಡ ಇಟ್ಕೋಬೇಕು. ಸೊ ನಾನಿಲ್ಲಿ ನೋಡಿ ಜೆರಿ ಥ್ರೆಡ್ನ ಬಳಸ್ಕೊಂಡು ಇವಾಗ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ನೀಟಾಗಿ 3 to 4 ಟೈಮ್ಸು ನಾಟ್ ಹಾಕೋತಾ ಇದ್ದೀನಿ. ನೀವಿಲ್ಲಿ ಎಮ್ಮಿಂಗ್ ನೀಡಲ್ಗೆ ಜೆರಿ ಥ್ರೆಡ್ನ ಹಾಕ್ಕೊಂಡು ಕೂಡ ಕುಚ್ಚನ್ನ ಕಟ್ಬೋದು. ಸೊ ನಾನು ಹಾಗೆ ಕೈಯಲ್ಲೇ ಕಟ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ ಈ ರೀತಿ ಕುಚ್ಚು ಕಟ್ಕೊಳ್ಳೋದ್ರಿಂದ. ನೀಟಾಗಿ ಥ್ರೆಡ್ನ ಸುತ್ತಕೊಂಡು ಆಮೇಲೆ ನೋಡಿ ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿಲಿ ನಾನು 3 to 4 ಟೈಮ್ಸು ಕುಚ್ಚನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ 3 to 4 ಟೈಮ್ಸ್ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 3 to 4 ಟೈಮ್ಸ್ ಹಾಕಿ ಕಟ್ಕೊಂಡೆ. ನೋಡಿ ಈ ರೀತಿ ಕಾಣಿಸುತ್ತೆ. ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿ ನೀಟಾಗಿ ಕಟ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ ನೀಡಲ್ನ ಯಾಕೆ ಯೂಸ್ ಮಾಡಿ ಕುಚ್ಚನ್ನ ಕಟ್ತಾ ಇದ್ದೀನಿ ಅಂದರೆ, ಈ ಬಿಗಿನರ್ಸ್ ಯಾರೆಲ್ಲ ಕುಚ್ಚು ಕಟ್ಟೋದು ಕಲಿತಾ ಇದ್ದೀರೋ ಅವ್ರಿಗೆ ಈ ರೀತಿ ರೆಡಿ ಕುಚ್ಚು ಮಾಡಿಕೊಂಡಾಗ ನಾವು ಬೀಡ್ಸ್ನ ಹಾಕಿ ಕುಚ್ಚನ್ನ ನೆಕ್ಸ್ಟ್ ಒಂದು ಸಿಂಪಲ್ ಡಿಸೈನ್ನ ತೋರಿಸ್ತೀನಿ. ಆಗ ನೀಡಲ್ಗೆ ಎಮ್ಮಿಂಗ್ ನೀಡಲ್ಗೆ ಕುಚ್ಚು ನೀಟಾಗಿ ಹೋಗುತ್ತೆ, ಯಾವುದೇ ರೀತಿ ಥ್ರೆಡ್ ಆಚೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀಡಲ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಸೊ ನೋಡಿ ಈ ಥರ ನೀಟಾಗಿ ತೊಗೊಳ್ಳಿ ಕುಚ್ಚನ್ನ ಹೊರಗಡೆ. ಎಷ್ಟು ನೀಟಾಗಿ ಕುಚ್ಚು ರೆಡಿಯಾಗಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಚ್ಚನ್ನ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಒಂದು ಸಿಂಪಲ್ ಡಿಸೈನ್ನ ತೋರಿಸ್ತೀನಿ ನೋಡಿ. ಸೊ ನೋಡಿ ಇಲ್ಲಿ ಒಂದು ಎಮ್ಮಿಂಗ್ ನೀಡಲ್ಗೆ ನಾನು 3 ಎಳೆ ದಾರನ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಸೊ 3 + 3 6 ಆಗುತ್ತೆ. ಸೊ ಫಸ್ಟು ನಾನಿಲ್ಲಿ ಸಾರಿಗೆ ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊತಾ ಇದ್ದೀನಿ, ಗೋಲ್ಡ್ ಕಲರು. ಸೊ ನೋಡಿ ಈ ರೀತಿ ಸ್ಮಾಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ವೈಟ್ ಪಲ್ಲು ಬೀಡ್ ಆರ್ಟ್ ಶೇಪಲ್ಲಿರೋವಂಥ ಬೀಡನ್ನ ತೊಗೊಂಡಿದ್ದೀನಿ. ಸೊ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ನೋಡಿ ಈ ರೀತಿ ಸ್ವಲ್ಪ ಬಿಗ್ಗಲ್ಲಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಬೀಡ್ ಮತ್ತು ಒಂದು ವೈಟ್ ಬೀಡ್ ಮತ್ತು ಒಂದು ಮೀಡಿಯಮ್ ಸೈಜಲ್ಲಿದೆ ಇದು ಬೀಡು. ಸೊ ಇವಾಗ ರೆಡಿ ಕುಚ್ಚನ್ನ ನೋಡಿ ಹಾಕ್ತಾಯಿದ್ದೀನಿ, ನಾನು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನ. ಸೊ ನೋಡಿ ಈ ರೀತಿ ಎಮ್ಮಿಂಗ್ ನೀಡಲ್ನ ಈಸಿಯಾಗಿ ಹಾಕ್ಕೋಬಹುದು. ಅಂದರೆ ನಾವು ನೀಡಲ್ ಹಾಕಿ ರೆಡಿ ಕುಚ್ಚನ್ನ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ತುಂಬ ಈಸಿಯಾಗಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಬೇರೆ ರೀತಿಯಲ್ಲೂ ಕೂಡ ಕುಚ್ಚು ಕಟ್ಕೋಬೋದು, ಬಟ್ ಇದು ತುಂಬ ಸಿಂಪಲಾಗಿ ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ನಾನಿವಾಗ 3 ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತೊಗೊಂಡು ಬರ್ತೀನಿ. ಸೊ ನೀಟಾಗಿ ನೀವು ಥ್ರೆಡ್ನ ಎಳ್ಕೋಬೇಕು. ಎರಡೂ ಸೈಡಲ್ಲೂ ಕೂಡ ಒಂದೇ ಸಮ ಬರೋ ರೀತಿಲಿ ಎಳ್ಕೋಬೇಕು ಥ್ರೆಡ್ನ. ಸೊ ಈ ರೀತಿ 3 ಬೀಡಲ್ಲೂ ಥ್ರೆಡ್ನ ಹಾಕಿ ಆಚೆ ತೊಗೊಂಡು ಬರಬೇಕು. ಸೊ ನೋಡಿ ಈ ರೀತಿ ರೆಡಿ ಆಗುತ್ತೆ. ಸೊ ನಮಗೆ ಥ್ರೆಡ್ಡು ಕೂಡ ಎಲ್ಲೂ ಆಚೆ ಬರೋದು ಆ ಥರ ಎಲ್ಲ ಆಗಲ್ಲ, ಒಂದು ಲೇಯರು ಕೂಡ ಥ್ರೆಡ್ಡು ಆಚೆ ಬರಲ್ಲ. ಈ ರೀತಿ ನಾವು ರೆಡಿ ಕುಚ್ಚನ್ನ ಮಾಡಿಕೊಂಡು ಕುಚ್ಚು ಕಟ್ಟೋದ್ರಿಂದ ಸೊ ನೋಡಿ ಎಷ್ಟು ಸಿಂಪಲ್ ಡಿಸೈನು, ಎಷ್ಟು ಬ್ಯೂಟಿಫುಲ್ಲಾಗೂ ಕೂಡ ಕಾಣಿಸ್ತಾ ಇದೆ ಡಿಸೈನು. ಸೊ ನಾನಿವಾಗ ಇಲ್ಲಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಸೊ ಇಲ್ಲಿ 3 to 4 ಟೈಮ್ಸ್ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ಲಾಕ್ ಮಾಡ್ಕೊಳ್ಳಿ. ನಾನು 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ಯಾರಿಗೆ ಹಾಕೋರು ಸ್ಯಾರಿ ಮ್ಯಾಚಿಂಗು ಕಾಟನ್ ಥ್ರೆಡ್ನೇ ತೊಗೊಂಡು ಹಾಕಿ ಈ ರೀತಿ ಎಮ್ಮಿಂಗ್ ನೀಡಲ್ನ ಯೂಸ್ ಮಾಡಿಕೊಂಡು ಹಾಕೋಂಥ ಕುಚ್ಚುಗಳೆಲ್ಲದಕ್ಕೂ ನೀವು ಆದಷ್ಟು ಕಾಟನ್ ಥ್ರೆಡ್ನೇ ಯೂಸ್ ಮಾಡಿ. ಸೊ ನೋಡಿ ಈ ರೀತಿ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ಡು ಹೊರಗಡೆ ತೊಗೊಂಡು ಬಂದು ಇಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ರೆಡಿ ಆಗುತ್ತೆ ನೋಡಿ. ಸೊ ಎಷ್ಟು ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನು ನಿಮಗೆ ಮತ್ತೆ ಒಂದು ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ.
ಸೊ ಒಂದು ಸಲ ನಾನಿಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಒಂದು ಸ್ಮಾಲ್ ಬೀಡನ್ನ ಹಾಕಿ ಗೋಲ್ಡ್ ಕಲರ್ ಮತ್ತು ಒಂದು ಹಾರ್ಟ್ ಶೇಪ್ ಬೀಡ್, ವೈಟ್ ಬೀಡ್. ನೀವಿಲ್ಲಿ ಯಾವ ರೀತಿ ಬೀಡ್ಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಬೀಡ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ನೀವು ಕ್ರಿಸ್ಟಲ್ ಬೀಡ್ಸ್ನೂ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಹಾಕಿ ಇವಾಗ ನಾನು ಕುಚ್ಚನ್ನ ಹಾಕ್ಕೊತೀನಿ. ಸೊ ನೀಡಲ್ ಒಳಗಡೆ ಕುಚ್ಚು ನೀಟಾಗಿ ಹೋಗುತ್ತೆ, ಏಕೆಂದರೆ ನಾವು ನೀಡಲ್ನ ಯೂಸ್ ಮಾಡಿ ಕುಚ್ಚು ಕಟ್ಕೊಳ್ಳೋದ್ರಿಂದ, ರೆಡಿ ಕುಚ್ಚನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಿಂಪಲಾಗಿ ನೋಡಿ ಎಷ್ಟು ಕ್ವಿಕ್ಕಾಗಿ ನೀಡಲ್ ಒಳಗಡೆ ಕುಚ್ಚು ಹೋಗುತ್ತೆ. ಸೊ ಇವಾಗ ಈ 3 ಬೀಡ್ ಒಳಗಡೆಯಿಂದ ನಾವು ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತೊಗೊಂಡು ಬಂದು ನೋಡಿ ನೀಟಾಗಿ ಕುಚ್ಚನ್ನ ಸೆಟ್ ಮಾಡ್ಕೋಬೇಕು ನಾವು. ಅಂದರೆ ಒಂದು ಸ್ವಲ್ಪ ಲೂಸ್ ಕೊಡಬಾರ್ದು. ಲೂಸ್ ಕೊಡೋದ್ರಿಂದ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸಲ್ಲ ಕುಚ್ಚು. ನೀಟಾಗಿ ಈ ರೀತಿ ಸರಿ ಮಾಡಿ ಒಂದೇ ಸಮ ಬರೋ ಥರ ಇಟ್ಕೊಂಡು ಸೊ ಆಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಕೊಟ್ಟರು ಕೂಡ ಕುಚ್ಚು ನೀಟಾಗಿ ಕುತ್ಕೊಳ್ಳಲ್ಲ. ಸೊ ನೀಟಾಗಿ ಟೈಟಿಗೆ ಎಳ್ಕೊಂಡು ಆದಷ್ಟು ಕುಚ್ಚನ್ನ ಕಟ್ಕೊಳ್ಳಿ. ಸೊ ಹಾಗೆ ಬೀಡ್ ಒಳಗಡೆ ಹಾಕಿ ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಎಷ್ಟು ಸಿಂಪಲ್ ಡಿಸೈನು. ಸೊ ಬ್ಯೂಟಿಫುಲ್ಲಾಗೂ ಕೂಡ ಕಾಣಿಸ್ತಾ ಇದೆ. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ರೀತಿ ಸಿಂಪಲಾಗಿರೋಂಥ ಡಿಸೈನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಡಿಸೈನು ಅಂತಂದು ಹೇಳ್ಬಿಟ್ಟು. ಸೊ ಹಾಗೆ ನಾನು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಿಂಪಲ್ ಡಿಸೈನ್ಗಳನ್ನೇ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ, ಹಾಗೆ ನಾನು ರೆಡಿ ಕುಚ್ಚನ್ನ ಯಾವ ರೀತಿ ತೋರಿಸ್ದೆ ಅದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.